आप देख रहे हैं बीजापुर समय। मैं आपके साथ खलील कलादगी। बीजापुर में शानदार और यादगार तरीके से मनाया गया नाड़ सेनानी कन्नड़ के भीष्म कर्नाटक रक्षणा वेदिके के राज्य अध्यक्ष श्रीयुत टी.ए. नारायण गौड़ा का 60वां जन्मदिन। अस्पताल में भर्ती मरीजों में बांटे गए फल और बिस्किट। जन्मदिन केवल केक काटने और शुभकामनाएं प्राप्त करने का अवसर नहीं होता, बल्कि समाज के प्रति अपनी जिम्मेदारियों को निभाने और मानवता की सेवा का संदेश देने का भी माध्यम होता है। 10 जून 2026 को कर्नाटक रक्षणा वेदिके के राज्य अध्यक्ष नाड़ सेनानी कन्नड़ के भीष्म श्रीयुत टी.ए. नारायण गौड़ा के 60वें जन्मदिन पर बीजापुर शहर में कर्नाटक रक्षणा वेदिके के बीजापुर नगर अध्यक्ष एवं सामाजिक कार्यकर्ता फयाज कलादगी के नेतृत्व में संगठन के पदाधिकारी और कार्यकर्ताओं ने बीजापुर जिला सरकारी अस्पताल पहुंचकर वहां पर भर्ती मरीजों और उनके परिजनों के बीच फल एवं बिस्किट वितरित कर शानदार, यादगार और समाज सेवा से ओतप्रोत वातावरण में मनाया कर्नाटक रक्षणा वेदिके के राज्य अध्यक्ष टी.ए. नारायण गौड़ा का 60वां जन्मदिन। इस सेवा कार्य ने अस्पताल परिसर में उपस्थित सभी लोगों के दिलों को छू लिया और जन्मदिन समारोह को एक नई ऊंचाई प्रदान की। इस मौके पर कर्नाटक रक्षणा वेदिके के बीजापुर नगर अध्यक्ष एवं सामाजिक कार्यकर्ता फयाज कलादगी, नगर घटक गौरव अध्यक्ष डॉक्टर अशोक कुमार जाधव और कर्नाटक रक्षणा वेदिके की राज्य पदाधिकारी श्रीमती अरुणा भीमण्णा कलाल ने इसकी विस्तृत जानकारी देते हुए कर्नाटक रक्षणा वेदिके के राज्य अध्यक्ष टी.ए. नारायण गौड़ा को जन्मदिन की शुभकामनाएं पेश करते हुए अपने विचार व्यक्त किए। इस अवसर पर डिस्ट्रिक्ट सर्जन शिवानंद मस्तिहोली, महादेव राव जी, एडवोकेट बसवराज बीके, मनोहर ताजो, महादेव बंसोड़े, फिदा हुसैन कलादगी, दस्तगीर शानवाले, जयश्री काशट्टी, कस्तूरी पुजारी के अलावा कर्नाटक रक्षणा वेदिके के और भी पदाधिकारी और कार्यकर्ता थे मौजूद। श्री टी.ए. नारायण गौड़ा का यह जन्मदिन केवल एक उत्साह नहीं, बल्कि मानवता, करुणा और सामाजिक जिम्मेदारी का एक सशक्त संदेश बन गया है। यह आयोजन आने वाली पीढ़ियों को भी प्रेरित करेगा कि जीवन की वास्तविक खुशी दूसरों के चेहरे पर मुस्कान लाने में है। ನಾಡ ಸೇನಾನಿ ಕನ್ನಡದ ಭೀಷ್ಮ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣ ಗೌಡರವರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣ ಗೌಡರವರ ಇವತ್ತು 60ನೇ ಹುಟ್ಟುಹಬ್ಬದ ಶುಭಾಶಯಗಳು। ಇಂದು ನಾವು ವಿಜಯಪುರ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರ ಹುಟ್ಟುಹಬ್ಬ ಅಂಗವಾಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಇನ್ನಿತರ ಸಾಮಗ್ರಿನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ। ಯಾಕಪ್ಪ ಅಂತಂದ್ರೆ ಸನ್ಮಾನ್ಯ ನಾರಾಯಣಗೌಡರು ಕಳೆದ ಈ ನಾಡಿನಲ್ಲಿ ಈ ರಾಜ್ಯದಲ್ಲಿ 25 ವರ್ಷಗಳಿಂದ ಜಲ, ನೆಲ, ಭಾಷೆ ಉಳಿವಿಗಾಗಿ ಅದರ ಜೊತೆಗೆ ಎಲ್ಲೇ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯಕ್ಕೆ ಸರಿಪಡಿಸುವಂಥ ಅನ್ಯಾಯವನ್ನು ಒದಗಿಸುವಂಥ, ನ್ಯಾಯವನ್ನು ಕೊಡಿಸುವಂಥ ಕೆಲಸ ಯಾರಾದರೂ ಈ ರಾಜ್ಯದಲ್ಲಿ ಮಾಡ್ಯಾರಪ್ಪ ಅಂತಂದ್ರೆ ಅದು ಸನ್ಮಾನ್ಯ ನಾರಾಯಣಗೌಡರು। ಅದಕ್ಕಾಗಿ ಇಂದು ನಾವು ವಿಜಯಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ, ನಗರ ಘಟಕ, ತಾಲೂಕು ಘಟಕ, ಇನ್ನಿತರ ಎಲ್ಲ ನಮ್ಮ ಮಹಿಳಾ ಘಟಕ ಆಗಿರ್ಬೋದು, ಎಲ್ಲರೂ ಸೇರಿ ಇಂದು ನಾವು ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ। ಇಂದು ನಾವೆಲ್ಲರೂ ಕೂಡ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ। ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ನಾರಾಯಣಗೌಡರಿಗೆ ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ಈ 7 ಕೋಟಿ ಕನ್ನಡಿಗರ ಧ್ವನಿಯಾಗಿ ಮುಂದೆ ಅವರು ಕೂಡ ನಿಂದಿರಲಿ, ಅವ್ರ ಜೊತೆ ನಾವು ಕೂಡ ಇರ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಈ ನಾಡಿನ ಜನತೆಯ ಪರವಾಗಿ, ವಿಜಯಪುರ ಜಿಲ್ಲೆಯ ಜನತೆಯ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ನಾರಾಯಣಗೌಡಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯಗಳು। ನಾನು ಫಯಾಜ್ ಕಲಾದಗಿ, ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ನಗರ ಘಟಕದ ಅಧ್ಯಕ್ಷರು। ಕರ್ನಾಟಕ ರಾಜ್ಯದ ನೆಲ, ಜಲ, ಭಾಷೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯ ರಕ್ಷಣೆಗಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಟುಕೊಂಡು
ಪ್ರಾರಂಭ ಮಾಡಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ನಾರಾಯಣಗೌಡ ಸರ್ ಅವರ 60ನೇ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಕೇವಲ ಅದು ಕೇಕ್ ಕತ್ತರಿಸುವುದರ ಮೂಲಕ ಆಚರಣೆ ಮಾಡುವುದು ಅದೇನೋ ಸರ್ವಸಾಮಾನ್ಯ, ಆದರೆ ಅದನ್ನು ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥ ಒಂದು ಉದ್ದೇಶದಿಂದ ಇವತ್ತು ವಿಜಯಪುರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ, ನಗರ ಘಟಕ, ಮಹಿಳಾ ಘಟಕ, ಹೀಗೆ ಎಲ್ಲ ಘಟಕದವರು ಕೂಡಿಕೊಂಡು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಇನ್ನಿತರ ವಸ್ತುಗಳನ್ನು ವಿತರಿಸುವಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ನಾರಾಯಣಗೌಡ ಸರ್ ಅವರ ಒಂದು ಹುಟ್ಟುಹಬ್ಬವನ್ನು, ಜನ್ಮದಿನವನ್ನು ಬಹಳ ಅರ್ಥಪೂರ್ಣವಾಗಿ ನಮ್ಮ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಿದ್ದು ವಿಶೇಷ. ಅವರಿಗೆ ಭಗವಂತ ಇನ್ನೂ ಬಹಳಷ್ಟು ಉತ್ಸಾಹ, ಮತ್ತಷ್ಟು ಶಕ್ತಿಯನ್ನು ತುಂಬಿ ನಮ್ಮ ರಾಜ್ಯವನ್ನು ಸಬಲೀಕರಣ ಮಾಡುವಲ್ಲಿ ಅವರು ಯಾವತ್ತೂ ಶ್ರಮಿಸ್ತಾ ಇದ್ದಾರೆ. ಮತ್ತಷ್ಟು ಶಕ್ತಿ ಭಗವಂತ ಅವರಲ್ಲಿ ತುಂಬಲಿ ಅಂತ ಆಶಿಸ್ತಾ, ಈ ಒಂದು ಅರ್ಥಪೂರ್ಣ ಕಾರ್ಯ ಕೇವಲ ಇವತ್ತಿನ ಬರ್ತ್ಡೇಗೆ, ಇವತ್ತು ಜನ್ಮದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಮುಂದಿನ ದಿನಗಳಲ್ಲಿಯೂ ಕೂಡ ಒಂದು ಸಾಮಾಜಿಕ ರೀತಿಯಲ್ಲಿ ನಮ್ಮ ಕನ್ನಡ ನಾಡಿನ ಕನ್ನಡಿಗರಿಗೆ ಉಪಯುಕ್ತವಾದಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಕಾರ್ಯವನ್ನು ನಮ್ಮ ವಿಜಯಪುರ ಜಿಲ್ಲಾ ಮತ್ತು ನಗರ ಘಟಕ ಮತ್ತು ಮೇಳಾ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆಯ ಸರ್ವ ಸದಸ್ಯರು ಕೂಡಿ ಅದನ್ನು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತೀವಿ ಅಂತ ನಾನು ಆಶಿಸ್ತಾ, ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಅಶೋಕ್ ಕುಮಾರ್ ಜಾಧವ್, ನಗರ ಘಟಕದ ಗೌರವ ಅಧ್ಯಕ್ಷ. ಕರ್ನಾಟಕ ಚಕ್ರವರ್ತಿಯಾದ ಟಿ ನಾರಾಯಣಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತೇವೆ. ಇವತ್ತಿನ ದಿವಸ ಕರುನಾಡ ಚಕ್ರವರ್ತಿಯಾದ ಟಿ ನಾರಾಯಣಗೌಡರ 60ನೇ ವರ್ಷ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಮತ್ತು ಅದೇ ರೀತಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ಮಕ್ಕಳಿಗೆ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲ ಹಂಚುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾಡಸೇನೆ ಟಿ ನಾರಾಯಣಗೌಡರ ಹುಟ್ಟುಹಬ್ಬ ಒಂದು ವಿಮರ್ಜನೆಯಿಂದ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಂದು ಖುಷಿ. ಮನೆಗೆ ನಾವು ಕಾರ್ಯಕರ್ತರು ಮನೆಯಲ್ಲಿ ಸಿಹಿ ಪದಾರ್ಥವನ್ನು ಇವತ್ತು ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದೇವೆ. ನಮ್ಮ ಓಣೆ ಬಡಾವಣೆಯಲ್ಲಿ ಎಲ್ಲರೂ ಸೇರಿ ನಾವು ಮನೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ನಾಡ ಚಕ್ರವರ್ತಿಯಾದ ಟಿ ನಾರಾಯಣಗೌಡರು ಹುಟ್ಟಿದ್ದು ಒಂದು ವಿಶೇಷತೆ. ಇವತ್ತೇ ಯಾವ ನಕ್ಷತ್ರದಲ್ಲಿ ಆ ತಾಯಿ ಜನ್ಮ ನೀಡಿದ್ದಾಳೋ ನಮ್ಮ ಕರ್ನಾಟಕವನ್ನೇ ಗುಡುಕ್ತಾ ಇದ್ದಾರೆ, ನಮ್ಮ ಕರ್ನಾಟಕವನ್ನೇ ಸಿಂಹಾಸನದಲ್ಲಿ ಕುಂತು ಗರ್ಜಿಸ್ತಾ ಇದ್ದಾರೆ. ಅಂಥ ಒಂದು ಟಿ ನಾರಾಯಣಗೌಡರ ನಾವು ಸೇನಾನಿಗಳೇ ಆಗಿದ್ದಕ್ಕೆ ನಮಗೂ ಒಂದು ಹೆಮ್ಮೆಯ ವಿಷಯ. ನಾವು ಒಂದು ಇದನ್ನಾಗಿ ಮಾರ್ಪಡಿಸ್ತೀವಿ. ಅಂದರೆ ನಮಗೆ ಇಷ್ಟು ಹೆಮ್ಮೆ ಆಗಿದೆಯಲ್ಲ, ಅವರ ಒಂದು ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ. ಸತ್ಯಕ್ಕಾಗಲಿ ಅಧರ್ಮವಂತೂ ನಡೆಯುವುದಿಲ್ಲ. ನ್ಯಾಯಕ್ಕಾಗಿ ನಾವು ಯಾವಾಗಲೂ ಬದ್ಧವಾಗಿರುತ್ತೇವೆ. ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂಥೇಳಿ ನನ್ನ 2 ಮಾತುಗಳನ್ನು ಶುಭಾಶಯ ಹೇಳುತ್ತಾ ಮುಗಿಸುತ್ತೇನೆ. ನಾನು ಶ್ರೀಮತಿ ಅನುರಾಧ ಭೀಮಣ್ಣ ಕಲಾಲ್, राज्य पदाधिकारी विजयपुर। जुड़े रहिएगा आपके अपने चैनल बीजापुर समय के साथ।